ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡೆಬ್ಯೂ ಹುಡುಗರ ಸುನಾಮಿ. ಕಿಶನ್ ಕ್ಲಾಸನ್ ಅಬ್ಬರದ ಬ್ಯಾಟಿಂಗ್. ರಾಜಸ್ಥಾನ್ ತಂಡಕ್ಕೆ ಮೊದಲ ಸೋಲು, ಮೊದಲ ಗರ್ವಭಂಗ. ಯಾರು ಈ ಪ್ರಫುಲ್ ಮತ್ತು ಹುಸೇನಿ? ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಿಶನ್ ಹ್ಯಾನ್ರಿಚ್ ಕ್ಲಾಸನ್ ಸ್ಫೋಟಕ ಬ್ಯಾಟಿಂಗ್ ಹಾಗೂ ವಿದರ್ಭ ವೇಗಿ ಪ್ರಫುಲ್ ಹಿಂಗೆ ಮತ್ತು ಸಕೀಬ್ ಹುಸೇನ್ ಮಾರಕ ದಾಳಿಯ ನೆರವಿನಿಂದ ಬಲಿಷ್ಠ ರಾಜಸ್ಥಾನ್ ರಾಯಲ್ಸ್ ಎದುರು ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಬರೋಬ್ಬರಿ 57 ರನ್ಗಳ ಭರ್ಜರಿಯಾದಂತಹ ಜಯವನ್ನು ಸಾಧಿಸಿದೆ. ಮೊದಲ ಓವರ್ನಲ್ಲಿಯೇ ದಾಖಲೆಯ 3 ವಿಕೆಟ್ ಕಬಳಿಸಿ ಮಿಂಚಿದಂತ ಪ್ರಫುಲ್ ಹಿಂಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಗೆಲುವಿಗೆ ಪ್ರಮುಖವಾದಂತಹ ಕಾರಣರಾದರು ಮತ್ತು ರೂವಾರಿ ಅನ್ಸ್ಕೊಂಡ್ರು. ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಇದು 2ನೇ ಗೆಲುವಾಗಿದ್ರೆ, ರಿಯಾನ್ ಪರಾಗ್ ನೇತೃತ್ವದ ರಾಜಸ್ಥಾನ್ ರಾಯಲ್ಸ್ಗೆ ಇದು ಮೊದಲ ಸೋಲು, ಮೊದಲ ಗರ್ವಭಂಗ. ಪ್ರಫುಲ್ ಸಕೀಬ್ ದಾಳಿಗೆ ರಾಜಸ್ಥಾನ್ ರಾಯಲ್ಸ್ ಕಂಗಾಲು. ಗೆಲ್ಲಲು 217 ರನ್ಗಳ ಕಠಿಣ ಗುರಿ ಬೆನ್ನತ್ತಿದಂತ ರಾಜಸ್ಥಾನ್ ರಾಯಲ್ಸ್ ತಂಡವು ಮೊದಲ ಓವರ್ನಲ್ಲೇ ಪ್ರಫುಲ್ ಹಿಂಗೆ ಮಾರಕ ದಾಳಿಗೆ ತಬ್ಬಿಬ್ಬಾಗಿ ಹೋಯಿತು. IPLಗೆ ಪಾದಾರ್ಪಣೆ ಮಾಡಿದಂತ ಮೊದಲ ಓವರ್ನಲ್ಲೇ ವೈಭವ್ ಸೂರ್ಯವಂಶಿ, ಧ್ರುವ್ ಜುರೇಲ್ ಮತ್ತು ಪ್ರಿಟೋರಿಯಸ್ ಮೂವರನ್ನು ಕೂಡ ಖಾತೆ ತೆರೆಯುವ ಮೊದಲೇ ಪೆವಿಲಿಯನ್ ಗಟ್ಟುವಲ್ಲಿ ಯಶಸ್ವಿಯಾದರು. ಈ ಮೂಲಕ ರಾಜಸ್ಥಾನ್ ರಾಯಲ್ಸ್ಗೆ ಮೊದಲ ಓವರ್ನಲ್ಲಿ ಕೂಡ ಬಿಗ್ ಶಾಕ್ ನೀಡಿದ್ರು. ಇದಷ್ಟೇ ಅಲ್ಲದೆ IPL ಇತಿಹಾಸದಲ್ಲೇ ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲಿ 3 ವಿಕೆಟ್ ಕಬಳಿಸಿದಂತ ಮೊದಲ ಬೌಲರ್ ಎನ್ನುವಂತ ಹಿರಿಮೆಗೆ ಪಾತ್ರರಾದರು ಪ್ರಫುಲ್ ಹಿಂಗೆ. ಇನ್ನು ಇಂಪ್ಯಾಕ್ಟ್ ಆಟಗಾರನಾಗಿ ಕಣಕ್ಕಿಳಿದಂತ ಸಕೀಬ್ ಹುಸೇನ್ ರಾಯಲ್ಸ್ನ ಆರಂಭಿಕ ಬ್ಯಾಟರ್ ಆದಂತ ಯಶಸ್ವಿ ಜೈಸ್ವಾಲ್ ಅವರನ್ನ ಪೆವಿಲಿಯನ್ಗೆ ಹಾದಿ ತೋರಿಸಿದ್ರು. ಇನ್ನು 3ನೇ ಓವರ್ನಲ್ಲೇ ರಿಯಾನ್ ಪರಾಗ್ 4 ರನ್ ಗಳಿಸಿ ಔಟ್ ಆಗಿ ಪ್ರಫುಲ್ ಹಿಂಗಿಗೆ 4ನೆಯ ಬಲಿಯಾದ್ರು. ಆಗ ರಾಜಸ್ಥಾನ್ ತಂಡದ ಮೊತ್ತ 3 ಓವರ್ನ ಅಂತ್ಯಕ್ಕೆ 5 ವಿಕೆಟ್ ನಷ್ಟಕ್ಕೆ ಕೇವಲ 9 ರನ್ ಆಗಿದ್ವು. ಆಸರೆಯಾದಂತ ಪೆರಾರಿಯಾ ಮತ್ತು ರವೀಂದ್ರ ಜಡೇಜಾ ಸತತ 4 ಪಂದ್ಯವನ್ನ ಗೆದ್ದು ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಂತ ರಾಜಸ್ಥಾನ್ ರಾಯಲ್ಸ್ ತಂಡದ ಮೊತ್ತವು 2 ಅಂಕಿ ತಲುಪುವ ಮೊದಲೇ ಅಗ್ರ ಕ್ರಮಾಂಕದ 5 ಬ್ಯಾಟರ್ಗಳು ಪೆವಿಲಿಯನ್ ಅನ್ನ ಸೇರಿದ್ರು. ಈ ವೇಳೆಗೆ 6ನೇ ವಿಕೆಟ್ಗೆ ಜೊತೆಯಾದಂತ ಪೆರಾರಿಯಾ ಹಾಗೂ ಆಲ್ರೌಂಡರ್ ಆಟಗಾರ ರವೀಂದ್ರ ಜಡೇಜಾ ಜೋಡಿ ಶತಕದ ಜತೆಯಾಟ ಆಡುವ ಮೂಲಕ ತಂಡಕ್ಕೆ ನೆರವಾದ್ರು, ಆಸರೆಯಾದ್ರು. ಹೈದರಾಬಾದ್ ತಂಡವನ್ನ ದಿಟ್ಟವಾಗಿ ಎದುರಿಸಿದಂತ ಈ ಜೋಡಿ 72 ಎಸೆತದಲ್ಲಿ 118 ರನ್ಗಳ ಜತೆಯಾಟವಾಡಿತು. ಜೊತೆಗೆ ಕೇವಲ 22 ಎಸೆತಗಳಲ್ಲಿ 7 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 69 ರನ್ ಸಿಡಿಸಿದಂತ ಪೆರಾರಿಯಾ ಅವರನ್ನ ಬಲಿ ಪಡೆಯುವಲ್ಲಿ ಸಕೀಬ್ ಕೂಡ ಯಶಸ್ವಿಯಾದರು. ಇದರ ಬೆನ್ನಲ್ಲೇ ಜಡೇಜಾ ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ ರಾಜಸ್ಥಾನ್ ತಂಡದ ಸೋಲು ಕೂಡ ಖಚಿತವಾಯಿತು. ಕೊನೆಯಲ್ಲಿ ತುಷಾರ್ ದೇಶಪಾಂಡೆ ಚುರುಕಿನ ರನ್ ಗಳಿಸಿ ಬಾರಿಸಿದ್ರು ಕೂಡ ತಂಡವನ್ನ ಸೋಲಿನಿಂದ ಪಾರು ಮಾಡಲು ಸಾಧ್ಯವಾಗಲಿಲ್ಲ. ಚೊಚ್ಚಲ IPL ಪಂದ್ಯವಾಡಿದಂತ ಪ್ರಫುಲ್ ಹಿಂಗೆ, ಸಕೀಬ್ ಹುಸೇನಿ ತಲಾ 4 ವಿಕೆಟ್ ಅನ್ನು ಕಬಳಿಸುವ ಮೂಲಕ ಪಾದಾರ್ಪಣೆ ಪಂದ್ಯದಲ್ಲಿ ಅತ್ಯಂತ ಸ್ಮರಣೀಯವಾಗಿಸಿಕೊಳ್ಳಲಿ ಯಶಸ್ವಿಯಾದರು ಈ ಜೋಡಿ. ಇದಕ್ಕೂ ಮೊದಲು ಬ್ಯಾಟ್ ಮಾಡಿದಂತ ಸನ್ ರೈಸರ್ಸ್ ಹೈದರಾಬಾದ್ನ ನಾಯಕ ಕಿಶನ್ 91 ರನ್ ಮಾಡಿ ಶತಕ ವಂಚಿತ ಬ್ಯಾಟಿಂಗ್ ಹಾಗೂ ಹ್ಯಾನ್ರಿಚ್ ಕ್ಲಾಸನ್ ಅವರ 40 ಸ್ಫೋಟಕ ರನ್ನಿಂದ ನಿಗದಿತ 20 ಓವರ್ಗಳಲ್ಲಿ SRH 6 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 216 ರನ್ಗಳ ಕಲೆ ಹಾಕಿತು. ಇನ್ನು ಪ್ರಫುಲ್ ಹಿಂಗೆ ಯಾರು ಎನ್ನುವುದನ್ನು ನೋಡ್ತಾ ಹೋದ್ರೆ, ಪ್ರಫುಲ್ ಹಿಂಗೆ ಅವರು ವಿದರ್ಭ ಪರ ಆಡುವಂತ ಬಲೆಗೈ ಸ್ಪೀಡ್ ಬೌಲರ್. ಜೊತೆಗೆ ಆಡಿದಂತ 10 ಪ್ರಥಮ ದರ್ಜೆಯ ಪಂದ್ಯದಲ್ಲಿ ಬರೋಬ್ಬರಿ 24 ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರಿಗೆ 26 ವರ್ಷ. ಇನ್ನು ಸಕೀಬ್ ಹುಸೇನ್ ಬಗ್ಗೆ ಹೇಳ್ತಾ ಹೋದ್ರೆ, 21 ವರ್ಷದ ರೈಟ್ ಆರ್ಮ್ ಸ್ಪೀಡ್ ಬೌಲರ್, ಬಿಹಾರ ಪರ ಕೂಡ ಆಡ್ತಾ ಇದ್ದಾರೆ. ಹೀಗಾಗಿ ಈ ಆಡಿದಂತ ಸಕೀಬ್ ಹುಸೇನಿ ಮತ್ತು ಪ್ರಫುಲ್ ಹಿಂಗೆ ತಾವು ಆಡಿದಂತ ಮೊದಲ ಪಂದ್ಯದಲ್ಲಿ ತಲಾ 4 ವಿಕೆಟ್ ಅನ್ನು ಪಡೆಯುವಂತ ಮುಖಾಂತರ IPL ಇತಿಹಾಸದಲ್ಲಿ ಅತ್ಯಂತ ದೊಡ್ಡದಂತ ಅತ್ಯಂತ ವಿಶೇಷವಾದ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್